पूर्णानन्दज्ञानशक्तिस्वरूपं नित्यमव्ययं चतुर्धा सर्वभोक्तारं वन्दे विष्णुं परं पदम्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಗಮ್ಯ ಮಹಿಮರು ಹಾಗೆ ಅಂತ ನಾವು ಕೇಳಿದ್ದೇವೆ. ಎಲ್ಲ ವರ್ಗದ ಸಜ್ಜನರಿಗೂ ಅವರು ಶರಣಾದರೆ ಅವರ ಐಹಿಕ ಆಪತ್ತುಗಳನ್ನು ಪರಿಹಾರ ಮಾಡಿ ಸಂರಕ್ಷಣೆ ಮಾಡುವ ಉದಾರವಾದ ಅಂತಃಕರಣದವರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದ್ಭುತವಾದ ಪವಾಡ ಪುರುಷರು ಅಂತ ಜನಸಾಮಾನ್ಯರಿಗೆ ಪರಿಚಯವಾಗಿದ್ದಾರೆ. ಆ ಪವಾಡದ ಹಿಂದೆ ಇರುವ ಶಕ್ತಿ ಭಗವಂತನ ಅಪರೋಕ್ಷ ಜ್ಞಾನ ಸಿದ್ಧಿ ಪಡೆದಿರುವುದು, ಭಗವಂತನ ಮಹಾಪ್ರಸಾದಕ್ಕೆ ಪಾತ್ರವಾಗಿರುವುದು. ಈಗ ಭಗವಂತನ ಅಪರೋಕ್ಷ ಜ್ಞಾನ ಅಂದರೆ ಭಗವಂತನನ್ನು ಸಾಕ್ಷಾತ್ಕಾರ ಪಡೆದವರು, ಭಗವಂತನ ಅನುಗ್ರಹದ ವಿಶೇಷ ಪ್ರಸಾದಕ್ಕೆ ಪಾತ್ರರಾದವರು, ಇದು ಅವರ ಎಲ್ಲ ಮಹಿಮೆಯ ಮೂಲ. ಭಗವಂತನ ಅಪಾರವಾದ ಪ್ರೀತಿಗೆ ಪಾತ್ರರಾದದ್ದರಿಂದಲೇ ಅವರು ಅನುಗ್ರಹ ಮಾಡಿದವರಿಗೆ ಭಗವಂತ ಅಸ್ತು ಅಂತ ಹೇಳಿ ಅವರು ಕೇಳಿದ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಸ್ವಾಮಿ. ರಾಘವೇಂದ್ರ ಸ್ವಾಮಿಗಳು ಸತ್ಯ ಧರ್ಮರತರು ಅಂತ ನಾವು ಕೇಳಿದ್ದೇವೆ. ಸತ್ಯದಲ್ಲಿ ಧರ್ಮದಲ್ಲಿ ಅವರು ಆಸಕ್ತರಾಗಿ ಅದರಿಂದಲೇ ಪೂಜ್ಯರಾಗಿ ಭಕ್ತರ ಕಾಮಧೇನು ಕಲ್ಪವೃಕ್ಷರಾಗಿ ಸುಪ್ರಸಿದ್ಧರಾಗಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಪಾರವಾದ ವಾಂಗ್ಮಯ ಸೇವೆಯನ್ನು ವೇದವ್ಯಾಸರಿಗೆ ಸಲ್ಲಿಸಿದ್ದಾರೆ. ಸಂಸಾರವನ್ನು ಬಂಧನ ಅಂತ ಅಂದುಕೊಂಡವರಿಗೆ, ಅದರಿಂದ ಬಿಡುಗಡೆಯಾಗಬೇಕು ಅಂತ ಬಯಸುವವರಿಗೆ ಮುಖ್ಯವಾದದ್ದು ಭಗವಂತನ ಸಾಕ್ಷಾತ್ಕಾರ, ಭಗವತ್ ಪ್ರಸಾದ. ಅದಕ್ಕೆ ಬೇಕಾದದ್ದು ಭಗವಂತನ ತತ್ವಜ್ಞಾನ. ಆ ತತ್ವಜ್ಞಾನಕ್ಕೆ ಮೂಲ ಆಕರ ಗ್ರಂಥಗಳು ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳು. ಆಚಾರ್ಯರು, ಶ್ರೀ ಮಧ್ವಾಚಾರ್ಯರು ಈ ಮೂರೂ ಪ್ರಸ್ಥಾನಗಳಿಗೆ ತಮ್ಮ ಭಾಷ್ಯವನ್ನು ಬರೆದಿದ್ದಾರೆ. ಶ್ರೀಮದ್ ಜಯತೀರ್ಥರು ಕೂಡ ಈ ಮೂರರ ಭಾಷ್ಯಕ್ಕೂ ಟೀಕೆಯನ್ನು ರಚನೆ ಮಾಡಿದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಎಲ್ಲ ಟೀಕೆಗಳಿಗೆ ಟಿಪ್ಪಣಿಯನ್ನು ಬರೆದು ಬ್ರಹ್ಮಸೂತ್ರದ ಭಾವ, ಶ್ರೀಮದ್ ಆಚಾರ್ಯರ ಅಭಿಪ್ರಾಯ, ಶ್ರೀಮದ್ ಜಯತೀರ್ಥರ ವಿವರಣೆ ಇದೆಲ್ಲವನ್ನೂ ಮನಸ್ಸಿನಲ್ಲಿ ತುಂಬಿಕೊಂಡು ತಮ್ಮ ಗ್ರಂಥಗಳ ಮೂಲಕ ಉತ್ತಮವಾದ ತತ್ವಜ್ಞಾನ ದೊರಕುವಂತೆ ಮಾಡಿದ್ದಾರೆ. ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಪ್ರತಿ ಪದಗಳ ಅರ್ಥವನ್ನು ವಿವರಿಸುವಂತಹ ಗೀತಾ ವಿವೃತಿ ಅನ್ನುವ ಗ್ರಂಥವನ್ನು ಮಾಡಿದ್ದಾರೆ. 564 ಬ್ರಹ್ಮಸೂತ್ರಗಳ ಪ್ರತಿಯೊಂದು ಸೂತ್ರಗಳ ಅಭಿಪ್ರಾಯವನ್ನು ಸರಳವಾಗಿ ವಿವರಿಸಿ ತಿಳಿಸುವಂತಹ ತಂತ್ರದೀಪಿಕಾ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಪ್ರಸಿದ್ಧವಾದ 10 ಉಪನಿಷತ್ತುಗಳ ಪ್ರತಿ ಪದಗಳಿಗೆ ಅರ್ಥವನ್ನು ವಿವರವಾಗಿ ತಿಳಿಸಿಕೊಡುವಂತಹ ಖಂಡಾರ್ಥ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದಲ್ಲದೆ ಅವರು ಸಮಗ್ರ ರಾಮಾಯಣವನ್ನು ಕೇವಲ 11 ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿಕೊಟ್ಟು ಪ್ರತಿನಿತ್ಯ ರಾಮಾಯಣದ ಚಿಂತನೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಗವತದ 103 ಅಧ್ಯಾಯಗಳಲ್ಲಿ ಹರವಿಕೊಂಡಿರುವ ಶ್ರೀಕೃಷ್ಣನ ಮಂಗಳ ಕಥೆಯನ್ನು ಕೇವಲ 28 ಸರಳವಾದ ಪದ್ಯಗಳಲ್ಲಿ ಸಂಗ್ರಹಿಸಿಕೊಟ್ಟು ಪ್ರತಿನಿತ್ಯ ಕೃಷ್ಣನ ಮಹಿಮೆಯನ್ನು ನಾವು ಚಿಂತನೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಮಹಾನುಭಾವರನ್ನು ಪ್ರಾತಸ್ಮರಣೀಯರು ಅಂತ ನಾವು ಹೇಳ್ತೇವೆ.
ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸ್ಮರಣೀಯರು ಅಷ್ಟೇ ಅಲ್ಲ, ಅವರು ರಾತ್ರಿ ಸ್ಮರಣೀಯರು ಹೌದವರು. ಅದು ಹೇಗೆ ಅಂತಂದರೆ, ನಾವು ಮಾಡುವ ಎಲ್ಲ ಸತ್ಕರ್ಮಗಳು ಕೂಡ ಭಗವಂತನ ಅನುಗ್ರಹಕ್ಕೆ ಯೋಗ ಆಗಬೇಕದು, ಉಪಾಯ ಆಗಬೇಕು. ಹೀಗೆ ಮೋಕ್ಷಕ್ಕೆ ಪರಂಪರೆಯ ಸಾಧನವಾಗಬೇಕಾಗಿದ್ದರೆ ನಮ್ಮ ಕರ್ಮಗಳ ಹಿಂದಿನ ಸಂಕಲ್ಪ ಹೇಗಿರಬೇಕು, ಕರ್ಮಗಳ ಸಮರ್ಪಣೆ ಹೇಗಿರಬೇಕು ಅಂತ ತಿಳಿಸಿಕೊಡುವುದಕ್ಕೋಸ್ಕರ ಬೆಳಗ್ಗೆ ಎದ್ದು ಕೂಡಲೇ ಮಾಡಬೇಕಾದ ಪ್ರಾತಃ ಸಂಕಲ್ಪವನ್ನು ವಿವರಿಸಿಕೊಡಲಿಕ್ಕೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ರಾತ್ರಿ ಮಲಗುವಾಗ ಇವತ್ತು ಬೆಳಗ್ಗೆಯಿಂದ ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಭಗವಂತನಲ್ಲಿ ಅರ್ಪಣೆ ಮಾಡುವ ವಿಧಾನ ಹೇಗೆ ಅಂತ ತಿಳಿಸಿಕೊಡಲಿಕ್ಕೆ ಸರ್ವ ಸಮರ್ಪಣ ಗದ್ಯ ಅನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಹೀಗೆ ಸಂಕಲ್ಪ ಸಮರ್ಪಣೆ ಅನ್ನುವ ಎರಡು ದೃಢವಾದ ಬೈಂಡ್ಗಳ ನಡುವೆ ನಮ್ಮ ಬಿಡಿ ಕರ್ಮಗಳ ಹಾಳೆಗಳು ಸುಭದ್ರವಾಗಿದ್ದು ಅದೊಂದು ಗ್ರಂಥದ ರೂಪವನ್ನು ಹೇಗೆ ಪಡೆಯುತ್ತೋ ಹಾಗೆ ನಮ್ಮ ಎಲ್ಲ ಕರ್ಮಗಳು ಸಾಧನೆಯ ಸ್ವರೂಪವನ್ನು ಪಡೆಯಲಿಕ್ಕೆ ಬೇಕಾದ ಸಂಕಲ್ಪ ಸಮರ್ಪಣೆಗಳ ರಕ್ಷಾ ಕವಚ ಹೇಗಿರಬೇಕು ಅನ್ನುವುದನ್ನು ಕಲಿಸಿಕೊಟ್ಟ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅನೇಕ ಪುಣ್ಯ ನದಿಗಳಿಗೆ ಸ್ನಾನಕ್ಕೆ ಹೋಗ್ತೇವೆ ನಾವು. ಅನೇಕ ಪುಣ್ಯ ನದಿಗಳಲ್ಲಿ ಮಿಂದು ಪಾಪವನ್ನು ಕಳ್ಕೊಳ್ತೇವೆ. ಆದರೆ ಆ ನದಿಯಲ್ಲಿ ಸ್ನಾನ ಮಾಡುವಾಗ ಯಾವ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು, ಯಾವ ನದಿ ಕ್ಷೇತ್ರಗಳಲ್ಲಿ ಯಾವ ಭಗವದ್ ರೂಪವನ್ನು ಚಿಂತನೆ ಮಾಡಬೇಕು, ಆ ನದಿ ದೇವತೆಗಳಲ್ಲಿರ್ತಕ್ಕ ತಾರತಮ್ಯಗಳೇನು, ಇಂತಹ ಸರಳವಾದ ದಿನನಿತ್ಯದ ಆಚಾರಕ್ಕೂ ಸಂಬಂಧಪಡುವಂತಹ ನದಿ ತಾರತಮ್ಯ ಸ್ತೋತ್ರ ಮೊದಲಾದ ಕೃತಿಗಳನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿಕೊಟ್ಟಿದ್ದಾರೆ. ಅದರಂತೆ ತಂತ್ರಸಾರದ ಮಂತ್ರಗಳಿಗೆ ವ್ಯಾಖ್ಯಾನ ಮಾಡಿ ಅರ್ಥವನ್ನು ತಿಳಿಸಿಕೊಡುವ ಗ್ರಂಥವನ್ನು ಬರೆದಿದ್ದಾರೆ. ಋಗ್ವೇದದ ಆಚಾರ್ಯರ ಭಾಷ್ಯದಲ್ಲಿ ಹೇಳಿದ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಮಂತ್ರಾರ್ಥ ಮಂಜರಿ ಎನ್ನುವ ಕೃತಿಯನ್ನು ರಚನೆ ಮಾಡಿದ್ದಾರೆ. ಹೀಗೆ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಭಾಗವತ ಇಷ್ಟು ಅಲ್ಲದೆ ಮಹಾಭಾರತದ ಸಾರ ಸಂಗ್ರಹವನ್ನು ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥದಲ್ಲಿ 32 ಅಧ್ಯಾಯದಲ್ಲಿ 5,000 ಚಿಲ್ಲರೆ ಶ್ಲೋಕಗಳ ಹರವಿನಲ್ಲಿ ಸಂಗ್ರಹಿಸಿಕೊಟ್ರೆ, ಶ್ರೀ ರಾಘವೇಂದ್ರ ಸ್ವಾಮಿಗಳು 32 ಶ್ಲೋಕಗಳಲ್ಲಿ ಆ 32 ಅಧ್ಯಾಯದ 5,000 ಚಿಲ್ಲರೆ ಶ್ಲೋಕಗಳಲ್ಲಿ ಹುದುಗಿದ ಭಾಗವತದ ಮಹಾಭಾರತದ ಕಥಾಸಾರವನ್ನು ನಮಗೆ ಸಂಗ್ರಹಿಸಿಕೊಟ್ಟಿದ್ದಾರೆ. ಹೀಗೆ ಸಂಗ್ರಹದಲ್ಲಿ ಅಡಗಿದ ವಿಸ್ತಾರವನ್ನು ತೆರೆದು ತೋರಿಸುವುದು, ವಿಸ್ತಾರವನ್ನು ಸಂಗ್ರಹಿಸಿಕೊಡುವುದು ಇದು ರಾಘವೇಂದ್ರ ಸ್ವಾಮಿಗಳ ಬಹಳ ದೊಡ್ಡ ಎಲ್ಲ ಕೃತಿಗಳ ಅಸಾಧಾರಣ ಧರ್ಮ. ಕೆಲವು ಕೃತಿಗಳು ಸಂಗ್ರಹದಲ್ಲಿ ಅಡಗಿದ ವಿಸ್ತಾರವನ್ನು ತಿಳಿಸಿಕೊಟ್ರೆ, ಇನ್ನು ಕೆಲವು ಗ್ರಂಥಗಳು ವಿಸ್ತಾರವಾದದ್ದನ್ನು ಸಂಗ್ರಹವಾಗಿ ತಿಳಿಸಿಕೊಡುವಂತಹ ಇದು ನಿಜವಾದ ರಾಘವೇಂದ್ರ ಸ್ವಾಮಿಗಳ ವ್ಯಕ್ತಿತ್ವವನ್ನು ನಮಗೆ ತಿಳಿಸಿಕೊಡುವಂಥದ್ದು. ಅವರ ಅದ್ಭುತವಾದ ಜ್ಞಾನ, ಶಾಸ್ತ್ರಜ್ಞಾನ ಮತ್ತು ಜನರಿಗೆ ಆ ಜ್ಞಾನವನ್ನು ತಲುಪಿಸುವಂತಹ ಪ್ರಾಮಾಣಿಕವಾದ ಕರುಣಾಪೂರಿತವಾದ ಕಳಕಳಿ ಇದೆಲ್ಲವನ್ನು ನಾವು ಅವರ ಗ್ರಂಥದ ವ್ಯಾಖ್ಯಾನ ಶೈಲಿಯನ್ನು ಗಮನಿಸಿದಾಗ ನಮಗೆ ಅರ್ಥವಾಗುತ್ತೆ. ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರ ಭಾಷ್ಯಗಳ ಸಂಗ್ರಹವನ್ನು ಕೊಡ್ತಾರೆ. ಈ ಉಪನಿಷತ್ತಿನ ಮಂತ್ರಗಳನ್ನು ತಿಳಿಸಿಕೊಡುವಂತಹ ಬ್ರಹ್ಮಸೂತ್ರವನ್ನು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಬ್ರಹ್ಮಸೂತ್ರ, ಭಾಷ್ಯ ಇದೆಲ್ಲವನ್ನೂ ಕೂಡ ಸಂಕಲನ ಮಾಡಿ ಉಪನಿಷತ್ತಿನ ಪ್ರತಿ ಪದಗಳ ಭಾವವನ್ನು ವಿವರಿಸಿಕೊಡುವ ರೀತಿ ಅತ್ಯಂತ ಅನನ್ಯವಾಗಿದೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಮೌಲಿಕ ಕೃತಿಗಳಲ್ಲಿ ಒಂದು ಉಪನಿಷತ್ ಖಂಡಾರ್ಥದ ಒಂದು ವಿಷಯವನ್ನು ರಾಘವೇಂದ್ರ ಸ್ವಾಮಿಗಳ ಆರಾಧನಾಂಗವಾಗಿ ಎಲ್ಲರೂ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. 10 ಉಪನಿಷತ್ತುಗಳಲ್ಲಿ ಮಾಂಡೂಕ ಉಪನಿಷತ್ತು ಅಂತ ಒಂದು. ಮಂಡೂಕ ರೂಪದಿಂದ ವರುಣದೇವರು ಭಗವಂತನನ್ನು ಸ್ತೋತ್ರ ಮಾಡಿದ ಮಂತ್ರಗಳಿವೆ. ಹಾಗಾಗಿ ಮಂಡೂಕ ಅಂದರೆ ಕತ್ತೆ, ಮಂಡೂಕ ಅಂದರೆ ಕಪ್ಪೆ. ಆ ಮಂಡೂಕ ರೂಪದಿಂದ ವರುಣ ಮಾಡಿದ ಸ್ತೋತ್ರವೇ ಈ ಉಪನಿಷತ್ತು. ಈ ಉಪನಿಷತ್ತು ಏನು ನಿರೂಪಣೆ ಮಾಡಲಿಕ್ಕೆ ಹೋಗ್ತಾ ಇದೆ ಅಂತಂದರೆ, ಓಂಕಾರದ ಉಪಾಸನೆ ಹೇಗೆ ಮಾಡಬೇಕು ಅನ್ನುವುದನ್ನು ನಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದೆ. ಇದರಲ್ಲಿ 2 ರೀತಿಯ ಉಪಾಸನಾ ವಿಧಾನವನ್ನು ಹೇಳ್ತಾರೆ. ಸಮಸ್ತ ಪ್ರಣವೋಪಾಸನೆ, ವ್ಯಸ್ತ ಪ್ರಣವೋಪಾಸನೆ ಅಂತ. ಅಂದರೆ ಸಮಸ್ತ ಪ್ರಣವೋಪಾಸನೆ ಅಂದರೆ ಓಂ ಅನ್ನುವುದು ಒಂದೇ ಅಕ್ಷರ ಅಂತ ಪರಿಗಣಿಸಿ
ಓಂಕಾರದ ಅರ್ಥ ಏನು ಅನ್ನುವುದನ್ನು ತಿಳಿದುಕೊಳ್ಳುವ ವಿಧಾನ. ಓಂಕಾರ ಅಂದರೆ ಆ ಊಮ ನಾದ ಸೇರಿ ಓಂ ಅಂತ ಆಗಿದೆ ಅಂತ ತಿಳಿಸಿ ಆ ಓಂಕಾರದ ವ್ಯಸ್ತ ಉಪಾಸನೆಯ ಕ್ರಮ. ಹೀಗೆ ವ್ಯಸ್ತ ಪ್ರಣವೋಪಾಸನೆ, ಸಮಸ್ತ ಪ್ರಣವೋಪಾಸನೆಯ ವಿಧಾನವನ್ನು ತಿಳಿಸಿಕೊಡುವಂತಹ ಉಪನಿಷತ್ತಿದು. ಓಂ ಅಂತಂದರೆ ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ ಅಂತ ಅರ್ಥ. ಭಗವಂತ ಗುಣಪರಿಪೂರ್ಣನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ, ಸರ್ವ ವೇದಗಳ ಸಾರ ಆಗಿದ್ದಾನೆ. ಯಾಕೆಂದರೆ ಓಂಕಾರದ ವಿವರಣೆಯೇ ಸಮಗ್ರ ವೇದಗಳು. ಓಂಕಾರ ಭಗವಂತನನ್ನು ಗುಣಪರಿಪೂರ್ಣ ಅಂತ ತಿಳಿಸಿಕೊಡ್ತಾ ಇರೋದರಿಂದ ಸಮಗ್ರ ವೇದಗಳ ಸಾರವೂ ಭಗವಂತನ ಗುಣಪರಿಪೂರ್ಣತ್ವವನ್ನು ಪ್ರತಿಪಾದನೆ ಮಾಡುವುದೇ ಆಗಿದೆ ಅಂತ ನಾವು ಭಾವಿಸಬಹುದು. ಜೊತೆಯಲ್ಲಿ ಓಂಕಾರ ಭಗವಂತ ಅಂತ ಹೇಳಿದಾಗ ಸಾಮಾನ್ಯವಾಗಿ ಅಕಾರ, ಇಕಾರ, ಮಕಾರ ಅಂತ ನಾವು ಬಾಯಲ್ಲಿ ಹೇಳ್ತೇವೆ. ಅಂದರೆ ಅರ್ಥ ಏನು? ಆ ಎಂಬ ವರ್ಣ, ಈ ಎಂಬ ವರ್ಣ, ಉ ಎಂಬ ವರ್ಣ ಅಂತ ಅರ್ಥ. ಆದರೆ ಓಂಕಾರ ಅಕಾರ ಅಂತ ಉಪನಿಷತ್ತಿನಲ್ಲಿ ಬಂದರೆ ಭಗವಂತನಿಗೆ ವಿಶೇಷಣವಾಗಿ ಬಂದಾಗ ಅಲ್ಲಿ ಕಾರ ಅಂದರೆ ಕರೆಯಲ್ಪಡುವವನು ಅಂತ ಅರ್ಥ. ಓಂಕಾರ ಅಂದರೆ ಓಂ ಎಂಬುದಾಗಿ ಕರೆಯಲ್ಪಡುವವನು ಭಗವಂತ, ಹಾಗೆ ಅಂತ ಅರ್ಥ. ಇಕಾರ ಅಂದರೆ ಬೇರೆ ಸಂಸ್ಕೃತ ಭಾಷೆಯೊಳಗೆ ಇಕಾರ ಅಂದರೆ ಈ ಎಂಬ ಅಕ್ಷರ ಅಂತ ಅರ್ಥ. ಆದರೆ ಉಪನಿಷತ್ತಿನಲ್ಲಿ ಇಕಾರ ಅಕಾರ ಅಂತ ಬಂದರೆ ಆ ಈ ಎಂಬ ಅಕ್ಷರಗಳಿಂದ ಪ್ರತಿಪಾದ್ಯನಾದ ಪರಬ್ರಹ್ಮ ಅಂತ ಅರ್ಥ. ಹಾಗೆ ಭಗವಂತ ಓಂಕಾರ ಅಂದರೆ ಭಗವಂತನೇ ಓಂಕಾರ ಅಂದರೆ ಓಂಕಾರ ಎಂಬ ಅಕ್ಷರಕ್ಕೂ ಭಗವಂತನಿಗೂ ಅಭೇದ ಹೇಳ್ತಾ ಇದೆ ಅಂತ ಅರ್ಥ ಅಲ್ಲ. ಮತ್ತೆ ಆ ಭಗವಂತ ಓಂ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಓಂ ಶಬ್ದದಿಂದ ಯಾಕೆ ಪ್ರತಿಪಾದನೆ ಆಗಿದ್ದಾನೆ ಅಂದರೆ ಭಗವಂತ ಗುಣಪರಿಪೂರ್ಣನಾದದ್ದರಿಂದ, ಓಂ ಎಂಬುದಕ್ಕೆ ಗುಣಪರಿಪೂರ್ಣ ಅಂತ ಅರ್ಥ ಇರೋದರಿಂದ ಭಗವಂತ ಆದದ್ದರಿಂದ ಓಂ ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಈ ಓಂ ಶಬ್ದದಿಂದ ಪ್ರತಿಪಾದ್ಯನಾದ ಭಗವಂತ ಅವನು ತ್ರಿಕಾಲದಲ್ಲೂ ಏಕಪ್ರಕಾರವಾಗಿರ್ತಕ್ಕಂಥವನು. ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ವಿಕಾರಗೊಳ್ಳದೆ ಏಕಪ್ರಕಾರನಾಗಿರ್ತಕ್ಕವನು. ಪ್ರಕೃತಿಯೂ ಕೂಡ ಹೀಗೆ ಏಕಪ್ರಕಾರವಾಗಿರುತ್ತೆ. ಆದರೆ ಪ್ರಕೃತಿ ಭಗವಂತನ ಅಧೀನವಾಗಿ ಈ ರೀತಿ ಇದೆ. ಆ ಪ್ರಕೃತಿಗೆ ಅಭಿಮಾನಿಯಾದ ಮಹಾಲಕ್ಷ್ಮಿ ಅವಳು ಕೂಡ ತ್ರಿಕಾಲಾತೀತಳಾಗಿದ್ದಾಳೆ. ಅದು ಭಗವಂತನ ಅನುಗ್ರಹದಿಂದ. ಪರಮಾತ್ಮ ಸ್ವತಂತ್ರನಾಗಿ ತ್ರಿಕಾಲಾತೀತನಾಗಿದ್ದಾನೆ. ಕಾಲದ ಬಂಧನಕ್ಕೆ ಒಳಪಡದೆ ಕಾಲ ನಿಯಾಮಕನಾಗಿದ್ದಾನೆ. ತ್ರಿಕಾಲಗಳ ಪ್ರಭಾವವನ್ನು ಮೀರಿ ನಿಂತಿದ್ದಾನೆ ಎಂಬುದಾಗಿ ಒಂದು ಘಟ್ಟದಲ್ಲಿ ಹೇಳ್ತಾರೆ. ಅಲ್ಲಿನ ಮುಂದೆ ವ್ಯಸ್ತ ಪ್ರಣವೋಪಾಸನೆ ಅಂತ ಮತ್ತೊಂದು ಘಟ್ಟ. ಅಂದರೆ ಓಂ ಅಂತಂದರೆ ಆ ಉ ಮ ನಾದ ಇದಿಷ್ಟು ಸೇರಿ ಓಂ ಅಂತಾಗಿದೆ ಅಂತ ಹೇಳ್ತಾರೆ. ಹಾಗೆ ಹೇಳುವಾಗ ಅಕಾರ ಉಕಾರ ಮಕಾರದಿಂದ ನಾದದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪಗಳೇನು ಅನ್ನುವುದನ್ನು ಹೇಳ್ತಾರೆ. ನಾವು ಪ್ರತಿನಿತ್ಯವೂ ಕೂಡ 3 ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತೇವೆ. ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಅಂತ. ಈ ಜಾಗೃತ್, ಸ್ವಪ್ನ, ನಿದ್ರೆ ಇದೆಲ್ಲವನ್ನೂ ಕೊಡುವವನು ಭಗವಂತ ಅನ್ನುವುದನ್ನು ಉಪನಿಷತ್ತು ಹೇಳ್ತಾ ಇದೆ. ನಾವು ಎಚ್ಚರದಲ್ಲಿ ಅನೇಕ ವಸ್ತುಗಳನ್ನು ನೋಡ್ತೇವೆ, ಅನೇಕ ವಸ್ತುಗಳ ಜ್ಞಾನ ನಮಗೆ ಬರುತ್ತೆ, ಅನೇಕ ವಸ್ತುಗಳನ್ನು ಕಣ್ಣಿನಿಂದ ಭೋಗಿಸಿ ಆನಂದ ಪಡ್ತೇವೆ. ಇದೆಲ್ಲವೂ ಕೂಡ ಕಣ್ಣಿನಲ್ಲಿರುವ ಭಗವದ್ರೂಪದ ವ್ಯಾಪಾರ. ಭಗವಂತ ಜೀವ ಇರುವ ಸ್ಥಾನ ಹೃದಯ. ಆದರೆ ಒಂದು ಅಂಶವನ್ನು ತಂದು ಬಲಗಣ್ಣಿನಲ್ಲಿಟ್ಟು ವಿಶ್ವ ಎಂಬ ಭಗವಂತ ಅಲ್ಲಿದ್ದು ಅವನಿಗೆ ಪ್ರೇರಣೆ ಮಾಡಿ ಈ ಜಗತ್ತಿನ ಜ್ಞಾನ ನಮಗೆ ಬರುವಂತೆ ಮಾಡ್ತಾನೆ. ಹೀಗೆ ವಿಶ್ವನಾಮಕ ಪರಮಾತ್ಮ ನಮ್ಮೆಲ್ಲರ ಬಲಗಣ್ಣಿನಲ್ಲಿ ಇದ್ದುಕೊಂಡು ಜೀವನನ್ನು ಒಂದು ಅಂಶದಿಂದ ಅಲ್ಲಿಗೆ ತಂದು ಕೂರಿಸಿ ಅವನಿಗೆ ಹೊರಗಿನ ಪ್ರಪಂಚದ ಜ್ಞಾನವನ್ನು, ಅನುಭವವನ್ನು ತಂದು ಕೊಡ್ತಾನೆ. ಆ ಸ್ಥೂಲವಾದ ಪದಾರ್ಥಗಳ ಸ್ವಾಖ್ಯ ರಸವನ್ನು ತಾನು ಭೋಗಿಸಿ ನಮಗೆ ಭೋಗಕ್ಕೆ ಬರುವಂತೆ ಮಾಡ್ತಾನೆ. ಹೀಗೆ ಭಗವಂತ ಸ್ಥೂಲ ಪದಾರ್ಥಗಳನ್ನು ಭೋಗಿಸ್ತಾನೆ. ಸ್ಥೂಲ ಪದಾರ್ಥಗಳ ಭೋಗ ಜೀವನ ಯೋಗ್ಯತಾನುಸಾರವಾಗಿ ಅವನಿಗೆ ಬರುವಂತೆ ಮಾಡ್ತಾನೆ. ಅವನಿಗೆ ಸ್ಥೂಲ ಪದಾರ್ಥಗಳ ಜ್ಞಾನ, ಅದರಿಂದ ಸುಖ ದುಃಖಗಳು ಇದೆಲ್ಲವನ್ನು ಉಂಟು ಮಾಡ್ತಾನೆ. ಅನಂತರ ನಾವು ಕನಸು ಕಾಣ್ತೇವೆ. ಕನಸು ಕಾಣುವುದರಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ನಮಗೆಲ್ಲರಿಗೂ ಅನುಭವ. ನಾವು ಬಯಸಿದ ಕನಸು ಬೀಳದೆ ಯಾವುದೋ ಕನಸು ಬಿದ್ದು ಕಿಟಾರನೆ ಬೆಚ್ಚಿ ಬೀಳ್ತೇವೆ ನಾವು.
ಹಾಗಾದರೆ ಈ ಕನಸನ್ನು ತೋರಿಸೋರು ಯಾರು? ಉಪನಿಷತ್ತು ಹೇಳುತ್ತೆ ಭಗವಂತನ ತೈಜಸ ಅಂತ ಒಂದು ರೂಪ. ಆ ತೈಜಸ ಎಂಬ ರೂಪ ನಮ್ಮ ಕಂಠದಲ್ಲಿದ್ದು ಆ ಜೀವನನ್ನ ಕಂಠದಲ್ಲಿ ತಂದಿಟ್ಟು ಅವನಿಗೆ ಅನೇಕ ಸ್ವಪ್ನ ಪದಾರ್ಥಗಳ ದರ್ಶನ ಮಾಡಿಸ್ತಾನೆ ಸ್ವಾಮಿ. ಆ ಸ್ವಪ್ನ ಪದಾರ್ಥಗಳಿಂದ ಏನು ಆನಂದವಾಗುತ್ತೆ ಅದರ ಸಾರವನ್ನು ಭಗವಂತ ಅನುಭವಿಸಿಕೊಡ್ತಾನೆ. ಸ್ವಪ್ನ ಪದಾರ್ಥಗಳ ಜ್ಞಾನ, ಅದರಿಂದಾಗುವ ಸುಖ ದುಃಖಗಳು, ಇದೆಲ್ಲವನ್ನು ಕೂಡ ತೈಜಸ ರೂಪಿಯಾದ ಭಗವಂತ ಕೊಡ್ತಾನೆ. ಈ ಸ್ವಪ್ನ ಪದಾರ್ಥಗಳು ಯಾವುದು, ಸತ್ಯವೋ ಸುಳ್ಳೋ ಅಂತ ಒಂದು ಸಹಜವಾದ ಒಂದು ಚರ್ಚೆ. ಆದರೆ ಸ್ವಪ್ನ ಪದಾರ್ಥಗಳೆಲ್ಲ ಸತ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆ ಸ್ವಪ್ನ ಪದಾರ್ಥಗಳು ಯಾವುದು ಅಂತಂದರೆ, ನಾವೇನು ಅನೇಕ ಪದಾರ್ಥಗಳನ್ನು ಕಣ್ಣಲ್ಲಿ ನೋಡಿರ್ತೇವೆ, ಅದರ ಬಗ್ಗೆ ಕಿವಿಯಲ್ಲಿ ಕೇಳಿರ್ತೇವೆ, ಅದನ್ನು ಮನಸಾರೆ ಅನುಭವಿಸಿರ್ತೇವೆ. ಹೀಗೆ ನಾವು ಕೇಳಿದ್ದು, ಕಂಡು, ಕೇಳಿ ಅನುಭವಿಸಿದ ಏನು ಅನುಭವದ ಕಣಜ ಇದೆ, ಅದನ್ನು ಸಂಸ್ಕಾರ ರೂಪವಾಗಿ ಆ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ನಮಗೆ ಭಗವಂತ ತೋರಿಸ್ತಾನೆ. ಹಾಗಾಗಿ ಸ್ವಪ್ನದಲ್ಲಿ ಕಾಣುವ ಪದಾರ್ಥಗಳು ಬಾಹ್ಯ ಪದಾರ್ಥಗಳಲ್ಲ, ಬಾಹ್ಯ ಪದಾರ್ಥಗಳಂತೆ ಕಾಣುವಂತಹ, ಅಲ್ಲೇ ಮನಸ್ಸಿನಲ್ಲೇ ಸೃಷ್ಟಿಯಾಗಿ ಅಲ್ಲೇ ನಮಗೆ ಕಾಣುವಂತಹ ಪದಾರ್ಥಗಳು. ಆ ಭಗವಂತ ನಮ್ಮ ಸಂಸ್ಕಾರದ ಚಿತ್ರಗಳನ್ನು ನಿರ್ಮಾಣ ಮಾಡಿ ಅದ್ಭುತವಾದ ಸ್ವಪ್ನ ಪ್ರಪಂಚವನ್ನು ನಮಗೆ ತೋರಿಸ್ತಾನೆ. ಅದರಿಂದ ಆನಂದ, ಸುಖ ದುಃಖಗಳು ಮೊದಲಾದ ವಿಕಾರಗಳಿಗೆ ಒಳಗಾಗುವಂತೆ ಮಾಡ್ತಾನೆ ಪರಮಾತ್ಮ. ಇದು ಭಗವಂತನ ತೈಜಸ ರೂಪದ ಕಾರ್ಯ. ಇನ್ನು ಭಗವಂತ ನಮಗೆ ಪ್ರಾಜ್ಞ ಎಂಬ ರೂಪದಿಂದ ನಿದ್ರೆ ಕೊಡ್ತಾನೆ. ಪ್ರಾಜ್ಞ ಎಂಬ ರೂಪದಿಂದ ಹೃದಯದಲ್ಲಿ ನಮ್ಮನ್ನು ಆಲಿಂಗನ ಮಾಡಿಕೊಳ್ತಾನೆ. ಆ ಪ್ರಾಜ್ಞನಾಮಕ ಪರಮಾತ್ಮ ಏನು ಈ ಜೀವನನ ಹೃದಯದಲ್ಲಿ ಆಲಿಂಗನ ಮಾಡಿಕೊಳ್ತಾನಲ್ಲ, ಅದನ್ನೇ ಸುಪ್ತಿ, ನಿದ್ರೆ ಅಂತ ಕರೆಯೋದು. ನಾವು ಮಾಡುವ ನಿದ್ರೆಗಳು ಅಜ್ಞಾನದ ಕಾರ್ಯ, ತಮೋಗುಣದ ಕಾರ್ಯ. ಭಗವಂತನ ನಿದ್ರೆ ಅಂದರೆ ಅದು ಅಜ್ಞಾನದ ನಿದ್ರೆ ಅಲ್ಲ, ತಮೋಗುಣದ ನಿದ್ರೆ ಅಲ್ಲ. ಆ ಭಗವಂತ ನಮ್ಮೆಲ್ಲರಿಗೂ ನಿದ್ರೆಯ ಸುಖವನ್ನು ಕೊಡ್ತಾನೆ, ತಾನು ನಿದ್ರಾರಹಿತನಾಗಿರ್ತಾನೆ. ಹಾಗೆ ಭಗವಂತ ಯಾವಾಗ ಈ ಜೀವನನ್ನ ಆಲಿಂಗನ ಮಾಡಿಕೊಳ್ತಾನೆ ರಾತ್ರಿ, ಆಗ ನಮಗೆ ಗಾಢವಾದ ನಿದ್ರೆ ಬರುತ್ತೆ. ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ವ್ಯಾಪಾರವನ್ನು ನಿಲ್ಲಿಸಿರುತ್ತೆ. ಸ್ವಪ್ನಾವಸ್ಥೆಯಲ್ಲಿ ಮನಸ್ಸು ಮಾತ್ರ ಎಚ್ಚರಿಕೆಯಿಂದ ಇರುತ್ತೆ, ಇನ್ನು ಉಳಿದ ಹೊರಗಿನ ಇಂದ್ರಿಯಗಳೆಲ್ಲ ಕೆಲಸ ನಿಲ್ಲಿಸಿ ಸ್ತಬ್ಧವಾಗಿರುತ್ತೆ. ಆದರೆ ನಿದ್ರಾವಸ್ಥೆಯಲ್ಲಿ ಆ ಮನಸ್ಸು ಕೂಡ ಉಪರತವಾಗತ್ತೆ, ಸರ್ವೇಂದ್ರಿಯಗಳು ಉಪರತವಾಗತ್ತೆ. ಆಗ ಭಗವಂತ ಹೃದಯದಲ್ಲಿರುವ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆಗ ನಾವು ಸುಖವಾಗಿ ನಿದ್ರೆ ಮಾಡಿದ್ವಿ ಅನ್ನುವಂಥ ಮಾತು ನಮಗೆ ಹೇಳಕ್ಕೆ ಸಾಧ್ಯ ಆಗುತ್ತೆ. ಭಗವಂತ ನಮಗೆ ನಿದ್ರಾ ಕಾಲದಲ್ಲಿ ಸುಖ ಕೊಡ್ತಾನೆ ಅಂತಂದರೆ ಅದು ಅವನ ಸುಖವನ್ನು ನಮಗೆ ಕೊಡೋದಲ್ಲ, ನಮ್ಮ ಸುಖವನ್ನೇ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಅವನ ಸುಖ ಅಪರಿಮಿತವಾದದ್ದು, ಅದು ಅವನ ಸ್ವರೂಪದಲ್ಲಿ ಸೇರಿಕೊಂಡಿರೋದು. ಅದನ್ನು ಹಾಗೆ ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತಾನು ಆಲಿಂಗನ ಮಾಡಿಕೊಂಡು ಜೀವರ ಸ್ವರೂಪದಲ್ಲಿರತಕ್ಕ ಆನಂದದ ಅನುಭವವನ್ನು ಸ್ವಲ್ಪ ಮಟ್ಟಿಗೆ ನಿದ್ರಾ ಕಾಲದಲ್ಲಿ ಕೊಡ್ತಾನೆ ಪರಮಾತ್ಮ. ನಿತ್ಯ ಮುಕ್ತರು ಅಂತ ಯಾರಿದ್ದಾರೆ, ಆ ಮುಕ್ತರ ಸ್ವರೂಪ ಸುಖಮಯವಾದದ್ದು. ಆದರೆ ಸಂಸಾರ ಅವಸ್ಥೆಯಲ್ಲಿ ಅದರ ಮೇಲೆ ದಾನಾ ತರಹದ ಧೂಳು ಕೂತು ಅದರ ಅನುಭವ ಅವರಿಗೆ ಬರೋದಿಲ್ಲ. ಭಗವಂತ ಆ ಎಲ್ಲ ರೀತಿಯ ತೊಂದರೆಗಳ ಪ್ರತಿಬಂಧಕವನ್ನು ನಿವಾರಣೆ ಮಾಡಿ ಭಗವಂತ ಹೊರಗಿನ ಸಂಪರ್ಕವನ್ನು ಇಂದ್ರಿಯಗಳಿಗೆ ಆಗದಂತೆ ನೋಡಿಕೊಂಡು ನಾವು ಕಂಡು ಕೇಳಿ ಅನುಭವಿಸಿದಂತಹ ಜನ್ಮಾಂತರದ ಅನೇಕ ಸಂಗತಿಗಳನ್ನು ಪರಮಾತ್ಮ ಆ ಕಾಲದಲ್ಲಿ ನಮಗೆ ಸೃಷ್ಟಿ ಮಾಡಿ ಸುಷುಪ್ತಿ ಅವಸ್ಥೆ ಅಲ್ಲ, ಆ ಪದಾರ್ಥ ಸೃಷ್ಟಿ ಮಾಡಿ ಸ್ವಪ್ನಾವಸ್ಥೆಯಲ್ಲಿ ನಮಗೆ ತೋರಿಸಿಕೊಡ್ತಾನೆ. ನಿದ್ರಾವಸ್ಥೆ ಒಳಗೆ ಗಾಢವಾದ ನಿದ್ರೆ ಬರುವಂತೆ ಮಾಡ್ತಾನೆ. ಯಾಕೆಂದರೆ ಶ್ರಮ ಅಪಹೃತಯೇ, ಎಲ್ಲ ಶ್ರಮ ಪರಿಹಾರ ಆಗುತ್ತೆ. ನಮಗೆ ಶ್ರಮ ಪರಿಹಾರ ಮಾಡುವುದಕ್ಕೋಸ್ಕರ ಪರಮಾತ್ಮ ಕರುಣೆಯಿಂದ ನಿದ್ರೆಗೆ ಪ್ರೇರಕನಾಗ್ತಾನೆ. ಪ್ರಾಜ್ಞ ಎಂಬ ರೂಪದಿಂದ ನಿದ್ರಾವಸ್ಥಾ ಪ್ರೇರಕನಾಗ್ತಾನೆ. ಹೀಗೆ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಮೂರು ಅವಸ್ಥೆಗಳು ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ಭಗವಂತ ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳಿಂದ ಈ ಮೂರು ಅವಸ್ಥೆಗಳಿಗೆ ನಿಯಾಮಕನಾಗಿದ್ದಾನೆ.
ಮತ್ತೊಂದು ಅವಸ್ಥೆ, ಅದಕ್ಕೆ ತುರಿಯಾವಸ್ಥೆ ಅಂತ ಹೆಸರು. ತುರಿಯಾವಸ್ಥೆ ಅಂದರೆ ಮೋಕ್ಷಾವಸ್ಥೆ. ಭಗವಂತ ತನ್ನ ತುರಿಯ ರೂಪದಿಂದ ಮೋಕ್ಷಾವಸ್ಥೆಯಲ್ಲಿ ಮುಕ್ತರಿಗೆ ಆನಂದವನ್ನು ಕೊಡ್ತಾನೆ. ಆ ತುರಿಯ ರೂಪ ಈ ಪ್ರಪಂಚದಲ್ಲಿ ಯಾವ ವ್ಯವಹಾರವನ್ನು ಮಾಡಲ್ಲ. ಅದು ಕೇವಲ ಮುಕ್ತಿಯನ್ನು ಹೊಂದಿದವರಿಗೆ ಸುಖವನ್ನು ಕೊಡುವಂತಹ ರೂಪ. ನಮ್ಮ ಮೂಗಿನ ಬುಡದಿಂದ ನೆತ್ತಿಯ ತನಕ, ನೆತ್ತಿಯ ಮೇಲೆ 12 ಅಂಗುಲದ ಎತ್ತರದಲ್ಲಿ ಆ ರೂಪ ಇದೆ ಅಂತ ಪರಿಚಯಿಸಿಕೊಡ್ತಾ ಇದೆ ಉಪನಿಷತ್ತು. ಹೀಗೆ ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಎಂಬ 4 ಭಗವದ್ ರೂಪಗಳು ಆ, ಉ, ಮ, ನಾದ ಎಂಬ 4 ಅಂಶಗಳಿಂದ ಪ್ರತಿಪಾದ್ಯವಾಗಿದೆ. ಹೀಗೆ ಓಂಕಾರದ ಅರ್ಥ ಭಗವಂತ ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಈ ಭಗವಂತನ ಒಂದು ಸೃಷ್ಟಿಯ ವಿಚಾರವನ್ನು ವಿಮರ್ಶೆ ಮಾಡುತ್ತೆ ಉಪನಿಷತ್ತು. ಭಗವಂತನ ಮಹಿಮೆಗಳನ್ನು ಹೇಳುತ್ತೆ. ಭಗವಂತ ಸರ್ವಜ್ಞನಾಗಿದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ, ಭಗವಂತ ಸರ್ವ ಸಮರ್ಥನಾಗಿದ್ದಾನೆ ಅಂತ ಭಗವಂತನ ಮಹಿಮೆಗಳನ್ನು ಹೇಳಿ ಆ ಭಗವಂತನ ಸೃಷ್ಟಿಯ ಬಗ್ಗೆ ಅನೇಕ ಅಪೂರ್ವವಾದ ಮಾಹಿತಿಯನ್ನು ಉಪನಿಷತ್ತು ಕೊಡ್ತಾ ಇದೆ. ಅದು ಬರೀ ಉಪನಿಷತ್ತು ಸೃಷ್ಟಿ ಅಂದರೆ ಹೀಗೆ ಅಂತ ಹೇಳ್ತಾ ಇಲ್ಲ. ಯಾರು ಯಾವ್ಯಾವ ರೀತಿ ನಿರೂಪಣೆ ಮಾಡ್ತಾರೆ ಸೃಷ್ಟಿಯ ಬಗ್ಗೆ ಅದನ್ನೆಲ್ಲ ಅನುವಾದ ಮಾಡಿ ಇವರು ಯಾರೂ ಕೂಡ ಸೃಷ್ಟಿಯ ರಹಸ್ಯವನ್ನು ತಿಳಿದವರಲ್ಲ ಅಂತ ಹೇಳಿ ಆ ಭಗವಂತನ ಅದ್ಭುತವಾದ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಭಗವಂತ ಸೃಷ್ಟಿಯಾಗೋದು ಅಂದರೆ ಏನು, ಹೇಗೆ, ಅದನ್ನು ಬೇರೆ ಬೇರೆ ಮತಗಳ ಅಭಿಪ್ರಾಯವನ್ನೆಲ್ಲ ಉಪನಿಷತ್ತು ಮಂಡಿಸಿ ವಿಮರ್ಶೆ ಮಾಡಿ ನಮಗೆ ಹೇಳ್ತಾ ಇದೆ. ಕೆಲವರು ದೇವರೇ ಜಗತ್ತಾಗಿ ಪರಿಣಾಮಗೊಳ್ತಾನೆ. ನಾವು ನೋಡುವ ಚೇತನ ಅಚೇತನಾತ್ಮಕವಾದ ಈ ಪ್ರಪಂಚ ಏನಿದೆ, ಭಗವಂತನೇ ಈ ಪ್ರಪಂಚದ ರೂಪವಾಗಿ ಪರಿವರ್ತನೆ ಹೊಂತಾನೆ, ಅದೇ ಸೃಷ್ಟಿ ಅಂತ ಕೆಲವರು ಹೇಳ್ತಾರೆ. ಹೀಗೆ ಹೇಳಿ ಮತ್ತೆ ಕೆಲವರು ಸ್ವಪ್ನ ಪದಾರ್ಥಗಳಂತೆ ಈ ಜಗತ್ತು ಅಂತಾರೆ. ಸ್ವಪ್ನ ಕಾಲದಲ್ಲಿ ನಮಗೆಲ್ಲ ಅನೇಕ ಅದ್ಭುತವಾದ ಪದಾರ್ಥಗಳು ಕಾಣುತ್ತೆ. ಸ್ವಪ್ನಾವಸ್ಥೆ ಮುಗಿದ ಮೇಲೆ ಯಾವುದೂ ಕಾಣಲ್ಲ. ಹಾಗೆ ಅಜ್ಞಾನದ ಅವಸ್ಥೆ ಒಳಗೆ ಈ ಪ್ರಪಂಚದ ಜ್ಞಾನ ನಮಗಾಗ್ತಾ ಇದೆ. ಅಜ್ಞಾನ ಕಳಿಸಿದ ಮೇಲೆ ಈ ಪ್ರಪಂಚವು ಕಳಚಿ ಹೋಗುತ್ತೆ ಎಂಬ ರೀತಿಯಲ್ಲಿ ಹೇಳ್ತಾರೆ. ಆದರೆ ಮತ್ತೆ ಕೆಲವರು ಐಂದ್ರಜಾಲಿಕ ವ್ಯಕ್ತಿ ಹೇಗೆ ಆ ಪದಾರ್ಥಗಳನ್ನು ತತ್ಕಾಲದಲ್ಲಿ ಸೃಷ್ಟಿ ಮಾಡಿ ಮಾಯ ಮಾಡಿ ನಮಗೆ ತೋರಿಸ್ತಾನೋ ಹಾಗೆ ಭಗವಂತನ ಸೃಷ್ಟಿ ಅಂತಂದರೆ ಅಂತ ಭಗವಂತನ ಸೃಷ್ಟಿಯ ಸ್ವರೂಪದ ಬಗ್ಗೆ ಸೃಷ್ಟಿ ಅನ್ನೇನು ವಿಕಲ್ಪಿತ, ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಸೃಷ್ಟಿ ಕ್ರಮದ ಬಗ್ಗೆ ಹೇಳ್ತಾರೆ ಅಂತ ಬೇರೆಯವರ ಅಭಿಪ್ರಾಯಗಳನ್ನು ಅನುವಾದ ಮಾಡಿ ತನ್ನ ಅಭಿಪ್ರಾಯವನ್ನು ಉಪನಿಷತ್ತು ಹೇಳ್ತಾ ಇದೆ. ಭಗವಂತನ ಸೃಷ್ಟಿಯಾದ ಪ್ರಪಂಚ ಅಂದರೆ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಇತಿ ಸೃಷ್ಟೋ ವಿನಿಶ್ಚಿತ. ಸೃಷ್ಟಿಯ ವಿಷಯದಲ್ಲಿ ನಿಶ್ಚಯವನ್ನು ಹೊಂದಿದವರು ಸೃಷ್ಟಿಯ ಸ್ವರೂಪದ ಬಗೆಗೆ ಹೀಗೆ ಹೇಳ್ತಾರೆ. ಭಗವಂತ ಕೇವಲ ಇಚ್ಛೆಯಿಂದ ಅಂದರೆ ಆಯಾಸವಿಲ್ಲದೆ ಅಂತ ಅರ್ಥ, ವಿಳಂಬಾದಿಗಳನ್ನು ಮಾಡದೆ ಅಂತ ಅರ್ಥ. ಹೀಗೆ ಅನಾಯಾಸವಾಗಿ ವಿಳಂಬ ಮಾಡದೆ ತಾನು ಯಾವ ವಿಕಾರಕ್ಕೂ ಹೊಂದದೆ ಕೇವಲ ಇಚ್ಛಾ ಮಾತ್ರದಿಂದ ಭಗವಂತ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ ಹಾಗೆ ಅಂತ ಇದ್ದಾರೆ. ಕುಂಬಾರ ಗಡಿಗೆ ನಿರ್ಮಾಣಕ್ಕೆ ಕಾರಣ, ಕುಂಬಾರ ಗಡಿಗೆ ನಿರ್ಮಾಣಕ್ಕೆ ಹೇಗೆ ಕಾರಣ ಅಂತಂದರೆ ಆ ಗಡಿಗೆ ಈ ಮಣ್ಣನ್ನು ಉಪಯೋಗಿಸಿಕೊಂಡು ಗಡಿಗೆ ಮಾಡಬೇಕು ಅಂತ ಅವನು ಬಯಸಿದ. ಅದಕ್ಕೆ ಎಂಥ ಮಣ್ಣನ್ನು ತೆಗೆದುಕೊಳ್ಬೇಕು ಅನ್ನೋ ಪರಿಜ್ಞಾನ ಇದೆ. ಹೀಗೆ ಆ ಭಗವಂತನ ಒಂದು ಅದ್ಭುತವಾದ ಈ ಪ್ರಪಂಚದ ಸೃಷ್ಟಿ ಹೇಗೆ ಅಂದರೆ ಕುಂಬಾರ ಗಡಿಗೆಯನ್ನು ನಿರ್ಮಾಣ ಮಾಡುವಂತೆ. ಕುಂಬಾರ ತಾನೇ ಗಡಿಗೆಯಾಗಿ ಪರಿಣಾಮಗೊಳ್ಳಲ್ಲ, ಪರಿವರ್ತನೆ ಆಗಲ್ಲ. ತಾನು ಗಡಿಗೆಯನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅದಕ್ಕೆ ಬೇಕಾದ ಸಾಧನ ಸಾಮಗ್ರಿಗಳನ್ನು ಒಟ್ಟೈಸ್ಕೊಳ್ತಾನೆ. ಅದರಿಂದ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಕುಂಬಾರ ಮಡಿಕೆಯಿಂದ ಮಣ್ಣ ಘಟವನ್ನು ರಚನೆ ಮಾಡಿದ ಹಾಗೆ ಅವನಿಗೆ ಮಣ್ಣಿನ ಬಗ್ಗೆ ಪರಿಜ್ಞಾನ ಇದೆ. ಆ ಮಣ್ಣನ್ನು ಹೇಗೆ ಸಮ್ಮಿಶ್ರಣ ಮಾಡಿ ಹೇಗೆ ಗಡಿಗೆ ನಿರ್ಮಾಣ ಮಾಡಬೇಕು ಅನ್ನುವ ಜ್ಞಾನ ಇದೆ. ಗಡಿಗೆ ನಿರ್ಮಾಣ ಮಾಡಬೇಕು ಅಂತ ಇಚ್ಛೆ ಇದೆ.
ಆ ಇಚ್ಛೆಯಿಂದ ಕುಂಬಾರ ಗಡಿಗೆಯನ್ನು ನಿರ್ಮಾಣ ಮಾಡ್ತಾನೆ ಹೊರತು ತಾನೇ ಗಡಿಗೆಯ ಆಕಾರವನ್ನು ಹೊಂದೋದಿಲ್ಲ. ಅದರಂತೆ ಭಗವಂತ ನಿರ್ವಿಕಾರನಾದ್ದರಿಂದ ತಾನು ಈ ಪ್ರಪಂಚದಲ್ಲಿ ಕಾಣುವಂತಹ ಸ್ಥೂಲವಾದ ಅಸ್ಥೂಲವಾದ ನಿತ್ಯಾನಿತ್ಯವಾದ ವಸ್ತುಗಳ ಸ್ವರೂಪವಾಗುವುದಿಲ್ಲ. ತಾನು ಪದಾರ್ಥಗಳ ಸ್ವರೂಪವಾಗದೆ ತಾನು ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾನೆ ಪ್ರಕೃತಿಯಿಂದ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಇತಿ ಸೃಷ್ಟೋ ವಿನಿಶ್ಚಿತ. ಭಗವಂತ ಕೇವಲ ಇಚ್ಛೆ ಮಾತ್ರದಿಂದಲೇ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಇಲ್ಲಿ 3 ವಾದಗಳು ಬಂದಿದೆ. ಒಂದು, ಪರಮಾತ್ಮನೇ ಜಗತ್ತಾಗಿ ಪರಿಣಾಮಗೊಳ್ತಾನೆ, ಪರಿವರ್ತನೆ ಆಗ್ತಾನೆ ಅಂತ ಒಂದು. ಇನ್ನು ಸ್ವಪ್ನ ಪದಾರ್ಥಗಳಂತೆ ಜಗತ್ತು, ಸ್ವಪ್ನದಲ್ಲಿ ಕಾಣುವ ವಸ್ತುಗಳು ಎಚ್ಚರಿಕೆ ಆದ್ಮೇಲೆ ಇಲ್ಲವೇ ಇಲ್ಲ, ಅದು ಹಾಗೆ ಇಲ್ಲದೇ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಹಾಗೆ ಅಂತ ಅಭಿಪ್ರಾಯ ಪಡ್ತಾರೆ. ಮೂರನೆಯದು, ಭಗವಂತ ಅವನೇ ಸೃಷ್ಟಿಯಾಗೋದಲ್ಲ, ಆದರೆ ಅವನ ಸೃಷ್ಟಿ ಐಂದ್ರಜಾಲಿಕ ಸೃಷ್ಟಿ. ಇಂದ್ರಜಾಲ ಮಾಡಿದವನು ಇಲ್ಲದೇ ಇರುವುದನ್ನೆಲ್ಲ ಹೇಗೆ ತೋರಿಸ್ತಾನೆ, ಹಾಗೆ ಭಗವಂತ ಇಲ್ಲದೇ ಇರುವುದನ್ನೆಲ್ಲ ತೋರಿಸುವಂತಹ ಐಂದ್ರಜಾಲಿಕ ವ್ಯಕ್ತಿ ಅಂತ ಹೇಳ್ತಾರೆ. ಹೀಗೆ ಭಗವಂತನ ಸೃಷ್ಟಿಯ ಬಗ್ಗೆ ಈ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳಿ ಉಪನಿಷತ್ತು ಹೇಳುತ್ತೆ, ಕೇವಲ ಭಗವಂತನ ಇಚ್ಛೆಯಿಂದಲೇ ಈ ಜಗತ್ತಿನ ಸೃಷ್ಟಿ ಆಗ್ತಾ ಇರೋದು. ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ, ಚತುರ್ಮುಖ ಬ್ರಹ್ಮದೇವರಿಂದಾಗಿ ಹಿಡಿದುಕೊಂಡು ಉಳಿದವರೆಲ್ಲರೂ ಕೂಡ ಜೀವನಿಗೆ ಭಗವಂತನ ಭಕ್ತರು ಜನಕರು ಅಂತ ಕಾಣಬೇಕಾಗಿದ್ರೆ ಅವರು ಪ್ರಪಂಚದ ಸೃಷ್ಟಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗೆ ಭಗವಂತನ ಈ ಸೃಷ್ಟಿ ಕೇವಲ ಇಂದ್ರಜಾಲದ ಸೃಷ್ಟಿ ಅಲ್ಲ, ಪರಮಾತ್ಮ ಸತ್ಯವಾದ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತಾನೆ. ಈ 3 ವಾದಗಳ ವಿಮರ್ಶೆಯನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಎಂಬಲ್ಲಿರುವ ಪ್ರಭುಪದದಿಂದಲೇ ಇಷ್ಟು ಅಭಿಪ್ರಾಯವನ್ನು ನಮಗೆ ತೋರಿಸಿಕೊಡ್ತಾರೆ. ಪ್ರಭು ಅನ್ನೋ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ. ಭಗವಂತ ಸತ್ಯವಾದ ಪ್ರಪಂಚವನ್ನೇ ನಿರ್ಮಾಣ ಮಾಡಲಿಕ್ಕೆ ಸಮರ್ಥನಾದವನು ಅವನ್ಯಾಕೆ ಸುಳ್ಳು ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ? ಆದ್ದರಿಂದ ಭಗವಂತನ ಸೃಷ್ಟಿ ಸುಳ್ಳಲ್ಲ. ಭಗವಂತ ಸತ್ಯವಾದ ಪ್ರಪಂಚವನ್ನೇ ನಿರ್ಮಾಣ ಮಾಡಲಿಕ್ಕೆ ಸಮರ್ಥನಾಗಿರುವಾಗ ಅವನು ಯಾಕೆ ಖೋಟಾ ಸೃಷ್ಟಿಯನ್ನು ಮಾಡ್ತಾನೆ? ಭಗವಂತನ ಸೃಷ್ಟಿಯಾದ ಈ ಜಗತ್ತು ಸುಳ್ಳು ಅಂತ ಆದರೆ ಶ್ರೀಮದ್ ವಾದಿರಾಜರು ತಮ್ಮ ಯುಕ್ತಿ ಮಲಿಕೆಯಲ್ಲಿ ತಿಳಿಸ್ತಾರೆ, ಭಗವಂತನನ್ನ ಜಗಜ್ಜನ್ಮಾದಿ ಕಾರಣ ಅಂತ ಕೊಂಡಾಡ್ತೇವೆ. ಅವನು ಸೃಷ್ಟಿ ಮಾಡಿರುವ ಈ ಜಗತ್ತೇ ಸುಳ್ಳಾದರೆ ಪರಮಾತ್ಮನನ್ನ ಜಗಜ್ಜನ್ಮಾದಿ ಕಾರಣ ಅಂತ ಕೊಂಡಾಡುವುದು ಸ್ತೋತ್ರ ಹೇಗಾಗಲಿಕ್ಕೆ ಸಾಧ್ಯ? ಒಬ್ಬ ವ್ಯಕ್ತಿ ಇವನು ನಮ್ಮ ಊರಿನಲ್ಲಿ ಬಹಳ ಕೋಟಾನೋಟುಗಳನ್ನು ಸೃಷ್ಟಿ ಮಾಡುವುದರಲ್ಲಿ ಮಹಾಪ್ರವೀಣ ಅಂತ ಒಬ್ಬರನ್ನು ಪರಿಚಯ ಮಾಡಿದರೆ ಅದವರಿಗೆ ಮಾನವೋ ಅವಮಾನವೋ ಯೋಚನೆ ಮಾಡಬೇಕು. ದೇವರು ನಿರ್ಮಾಣ ಮಾಡಿರುವ ಈ ಪ್ರಪಂಚವೇ ಸುಳ್ಳು ಅಂತಾದರೆ ಭಗವಂತ ಇಂತಹ ಕೋಟಾ ಪ್ರಪಂಚವನ್ನು ಸೃಷ್ಟಿ ಮಾಡಿ ಜನರನ್ನು ಮೋಸಗೊಳಿಸುವವನು ಅಂತಾಗತ್ತೆ. ಆದ್ದರಿಂದ ಭಗವಂತ ಸ್ವಯಂ ಸರ್ವಜ್ಞನಾಗಿದ್ದಾನೆ. ಆದ್ದರಿಂದ ಅವನ ಸೃಷ್ಟಿ ಇಂದ್ರಜಾಲ ಅಲ್ಲ, ಮತ್ತು ಅವನ ಸೃಷ್ಟಿ ಸ್ವಪ್ನ ಪದಾರ್ಥಗಳಂತೆ ಅಲ್ಲ. ಸ್ವಪ್ನ ಪದಾರ್ಥಗಳು ಸ್ವಪ್ನ ಅವಸ್ಥೆಯಲ್ಲಿ ಮಾತ್ರ ಕಾಣುತ್ತೆ, ಸ್ವಪ್ನಾವಸ್ಥೆ ಹೊರಗೆ ಬಂದ ಮೇಲೆ ಕಾಣೋದೇ ಇಲ್ಲ. ಈ ಜಗತ್ತು ಕೂಡ ಅದರಂತೆ ಆಗಿದ್ದರೆ, ಸ್ವಪ್ನ ಪದಾರ್ಥಗಳಂತೆ ಆಗಿದ್ದರೆ ಆ ಸ್ವಪ್ನ ನಾವು ಸಾಧನೆ ಮಾಡಿಕೊಂಡಾಗ ಆ ಸ್ವಪ್ನ ಹೋಗಿ ಜಗತ್ತಿನ ಅಸ್ತಿತ್ವವೇ ಇಲ್ಲ ಅಂತ ಆಗ್ತಾ ಇತ್ತು. ಹಾಗಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿ ಏನು ಮಾಡಿದ್ದ, ಈ ಜಗತ್ತು ಕೇವಲ ಕಲ್ಪನೆ ಅಲ್ಲ, ಅಜ್ಞಾನದ ಕಲ್ಪನೆ ಅಲ್ಲ ಅಂತ ಹೇಳ್ತಾರೆ. ಅನಂತರ ಪ್ರಭವತಿ ಅಂದರೆ ಪ್ರಕರ್ಷೇಣ ಭವತಿ ಸರ್ವಂ ಅನುಭವತಿ ಇತಿ ಪ್ರಭು ಸರ್ವಜ್ಞ. ಪರಮಾತ್ಮ ಸರ್ವಜ್ಞನಾದದರಿಂದ ಅವನ ಸೃಷ್ಟಿ ಮಿಥ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಾವು ಅಂತ ಭ್ರಮೆ ಯಾರಿಗೆ ಬರುತ್ತೆ? ಹಗ್ಗವನ್ನು ಕಾಣದೇ ಇದ್ದವನಿಗೆ ಹಗ್ಗವನ್ನು ನೋಡಿ ಹಾವು ಅಂತ ಭ್ರಮೆ ಬರುತ್ತೆ. ಆದರೆ ಹಗ್ಗ ಮತ್ತು ಹಾವು ಎರಡನ್ನೂ ಯಾರು ನೋಡ್ತಾ ಇದ್ದಾರೆ ಏಕಕಾಲದಲ್ಲಿ, ಅವರಿಗೆ ಬಂದಿರುವ ಜ್ಞಾನವನ್ನು ಭ್ರಮೆ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ.
ಅವರು ಹಗ್ಗವನ್ನೂ ನೋಡ್ತಾ ಇದ್ದಾರೆ, ಪ್ರತ್ಯೇಕವಾದ ಹಾವನ್ನು ನೋಡ್ತಾ ಇದ್ದಾರೆ. ಈಗ ಪ್ರತ್ಯೇಕವಾಗಿ ಎರಡನ್ನೂ ಕಂಡಾಗ ಅದು ಹೇಗೆ ಐಂದ್ರಜಾಲಿಕ ವಸ್ತು ಅಂತ ಅನಿಸ್ಕೊಳ್ಳಲ್ವೋ ಹಾಗೆ ಭಗವಂತ ಸಮಸ್ತ ಪ್ರಪಂಚವನ್ನು ತಿಳಿದಂತಹ ಸರ್ವಜ್ಞಾತರಿಂದ ಅವನು ಈ ಜಗತ್ತನ್ನು ಏನು ಸೃಷ್ಟಿ ಮಾಡಿದ್ದ ಇದು ಸ್ವಪ್ನ ಪದಾರ್ಥಗಳಂತೆ ಅಲ್ಲ, ಐಂದ್ರಜಾಲಿಕದಂತೆಯೂ ಅಲ್ಲ, ಮತ್ತೇನು ಅತ್ಯಂತ ಯಥಾರ್ಥವಾದ ವಸ್ತುವನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದಕ್ಕೆ ಸಮರ್ಥನಾಗಿದ್ದಾನೆ ಪರಮಾತ್ಮ. ಹೀಗೆ ಪ್ರಭು ಅನ್ನೋದಕ್ಕೆ ಸಮರ್ಥ ಅಂತ ಅರ್ಥ, ಪ್ರಕರ್ಷೇಣ ಭವತಿ ಸರ್ವಂ ಅನುಭವತಿ ಅನ್ನುವ ಅರ್ಥ. ಈಗ ಅನೇಕ ಅರ್ಥಗಳನ್ನು ಹಿಡಿದುಕೊಂಡು ಆ ಭಗವಂತ ಅಜ್ಞಾನದಿಂದ ಸೃಷ್ಟಿ ಮಾಡ್ತಾ ಇರೋದಲ್ಲ, ಅಜ್ಞಾನದ ಕಲ್ಪನೆ ಅಲ್ಲ, ಮತ್ತೆ ವಿಳಂಬವಿಲ್ಲದೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಭಗವಂತ ಇಚ್ಛಾ ಮಾತ್ರದಿಂದಲೇ ಅವನ ಸೃಷ್ಟಿ ಮಾಡೋದ್ರಿಂದ ಅದಕ್ಕೆ ಯಾವುದೇ ರೀತಿಯ ತಾನೇ ಸೃಷ್ಟಿಯ ವಸ್ತುಗಳಾಗಿ ಪರಿಣಾಮಗೊಳ್ಳೋದಾಗಲಿ, ನಿರ್ವಿಕಾರನಾದ ಭಗವಂತ ತಾನೇ ವಸ್ತುವಿನ ಹಾಗೆ ಪರಿಣಾಮಗೊಳ್ಳುವುದಿಲ್ಲ. ಸರ್ವಜ್ಞನಾದ್ದರಿಂದ ಅವನ ಕಂಡ ಈ ಪ್ರಪಂಚ ಇದೆಯಲ್ಲ ಅದು ಅತ್ಯಂತ ಸತ್ಯವಾಗಿದೆ, ಹೊರತು ಸುಳ್ಳಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಪರಮಾತ್ಮನ ಸೃಷ್ಟಿಯ ಸ್ವರೂಪದ ಬಗ್ಗೆ ವಿವರಣೆ. ಆದರೆ ಸೃಷ್ಟಿಕರ್ತ ಯಾರು ಅನ್ನುವುದರಲ್ಲೂ ಬೇರೆ ಬೇರೆ ಅಭಿಪ್ರಾಯಗಳನ್ನು ಉಪನಿಷತ್ತು ಅನುವಾದ ಮಾಡುತ್ತೆ. ಕೆಲವರು ಕಾಲದಿಂದಲೇ ಎಲ್ಲವನ್ನೂ ಸೃಷ್ಟಿಯಾಗತ್ತೆ, ಕಾಲವೇ ಪರತತ್ವ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಪರಮಾತ್ಮ ಇಚ್ಛಾ ಮಾತ್ರದಿಂದ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅನ್ನೋ ಮಾತಿನಲ್ಲಿ ಅವನು ಅನಾಯಾಸವಾಗಿ ಮಾಡ್ತಾನೆ ಅಂತ ಅರ್ಥ, ವಿಳಂಬವಿಲ್ಲದೆ ಮಾಡ್ತಾನೆ ಅಂತ ಅಭಿಪ್ರಾಯ ಇದರಲ್ಲಿ. ಆದರೆ ಪರಮಾತ್ಮ ವಿಷ್ಣು ಸೃಷ್ಟಿಕರ್ತನೇ ಹೊರತು ಕಾಲ ಅಲ್ಲ, ಕಾಲದಿಂದಲೇ ಎಲ್ಲವೂ ಸೃಷ್ಟಿಯಾಗತ್ತೆ ಅಂತ ನಿರೂಪಣೆ ಮಾಡ್ತಾರೆ. ಅದನ್ನು ಉಪನಿಷತ್ತು ನಿರಾಕರಣೆ ಮಾಡ್ತಾ ಇದೆ. ಅನಂತರ ಇನ್ನು ಕೆಲವರು ಆ ಸೃಷ್ಟಿಯನ್ನು ನಾನಾ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಆ ಭಗವಂತನ ಸೃಷ್ಟಿ ಭಗವಂತ ಶ್ರೀ ವಿಷ್ಣುವೇ ಸೃಷ್ಟಿ ಮಾಡಿರುವವನೇ ಹೊರತು ಕಾಲ ಆಗಲಿ, ರುದ್ರ ಆಗಲಿ, ಬ್ರಹ್ಮ ಆಗಲಿ ಯಾರೂ ಆ ಜಗತ್ಕಾರಣ ಪುರುಷರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಅನಂತರ ಮತ್ತೊಂದು ಭಾಗ ಸೃಷ್ಟಿಯ ಪ್ರಯೋಜನ ಏನು ಅಂತ. ಸೃಷ್ಟಿ ಯಾಕೆ ಮಾಡ್ತಾನೆ ದೇವರು? ನಮ್ಮನ್ನು ಸೃಷ್ಟಿ ಮಾಡಪ್ಪ ಅಂತ ನಾವೇನು ಅರ್ಜಿ ಹಾಕೊಂಡಿಲ್ಲ, ಆದರೂ ಪರಮಾತ್ಮ ಸೃಷ್ಟಿ ಮಾಡ್ತಾ ಇದ್ದಾನೆ. ಆ ಪರಮಾತ್ಮ ಸೃಷ್ಟಿ ಯಾಕೆ ಮಾಡ್ತಾನೆ ಅಂತ ಮತ್ತೊಂದು ಪ್ರಶ್ನೆ. ಒಂದು ಸೃಷ್ಟಿಯ ಸ್ವರೂಪ ಏನು ಅಂತ, ಇನ್ನೊಂದು ಆ ಸೃಷ್ಟಿಯ ಬಗ್ಗೆ ಇರತಕ್ಕಂತಹ ವಿವಿಧ ಜನರ ಅಭಿಪ್ರಾಯಗಳ ವಿಮರ್ಶೆ, ಜೊತೆಯಲ್ಲಿ ಕೇವಲ ಇಚ್ಛೆಯಿಂದಲೇ ಜಗತ್ ಸೃಷ್ಟಿಯಾಗತ್ತೆ ಅಂತ ಹೇಳಿದಾಗ ಆ ಭಗವಂತನ ಸೃಷ್ಟಿಕರ್ತೃತ್ವದ ವೈಭವ ಹೇಗಿದೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಆ ಭಗವಂತನ ಸೃಷ್ಟಿಯ ಪ್ರಯೋಜನ ಏನು ಅಂತ ಪ್ರಶ್ನೆ ಮಾಡಿದಾಗ ಇಲ್ಲೂ ಕೂಡ ಹಲವು ರೀತಿಯಲ್ಲಿ ಅಭಿಪ್ರಾಯ ಪಡ್ತಾರೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಕೆಲವರು ಪರಮಾತ್ಮನಿಗೆ ಏನೋ ಅತೃಪ್ತಿಯಾಗಿತ್ತು, ಆ ಅತೃಪ್ತಿಯಾದ ಭಗವಂತ ತನ್ನ ಭೋಗಕ್ಕೋಸ್ಕರ ಸೃಷ್ಟಿ ಮಾಡ್ತಾನೆ ಜಗತ್ತನ್ನ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಅತೃಪ್ತಶ್ಚೈವ ಭೋಗಾರ್ಥಂ ಕ್ರೀಡಾರ್ಥಂತ ವಿಪಶ್ಚಿತ. ಭೋಗಾರ್ಥಂ ಅಂತಂದರೆ ಭಗವಂತನಿಗೆ ಸೃಷ್ಟಿಯ ಆದಿಯಲ್ಲಿ ಯಾಕೋ ಬೇಸರಿಕೆ ಬಂತು, ತನ್ನ ಬೇಸರ ಕಳೆದುಕೊಳ್ಳುವುದಕ್ಕೋಸ್ಕರ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗೆ ಅಂತ ಕೆಲವರು ಹೇಳ್ತಾರೆ. ಅತೃಪ್ತಶ್ಚೈವ ಭೋಗಾರ್ಥಂ ಕ್ರೀಡಾರ್ಥಂತ ವಿಪಶ್ಚಿತ. ಭಗವಂತನಿಗೆ ಈ ಜಗತ್ತಿನ ನಿರ್ಮಾಣದಿಂದ ಯಾವ ಪ್ರಯೋಜನವೂ ಅವನಿಗಿಲ್ಲ, ಆದ್ದರಿಂದ ಅವನು ಸರ್ವಜ್ಞನಾಗಿದ್ದಾನೆ, ಸರ್ವ ಸುಖವನ್ನು ಅನುಭವಿಸ್ತಕ್ಕಂಥವನಾಗಿದ್ದಾನೆ. ಒಂದು ಪಕ್ಷ ಆ ಭಗವಂತನನ್ನು ಅವನು ಅತೃಪ್ತನಾಗಿ ಭೋಗವನ್ನು ಮಾಡ್ತಾ ಇದ್ದಾನೆ, ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಅಂತ ಕೆಲವರು ತಿಳ್ಕೊಂಡ್ರೂ ಕೂಡ, ಆದರೆ ಭಗವಂತನ ಭೋಗಕ್ಕೋಸ್ಕರ ಸೃಷ್ಟಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳಲ್ಲ. ಈ ಕೆಲವು ಅಜ್ಞಾನಿಗಳು ಭಗವಂತನಿಗೆ ಸೃಷ್ಟಿಯ ಆರಂಭದಲ್ಲಿ ತುಂಬ ಆಲಸ್ಯ ಬಂತು, ಆಲಸ್ಯ ಪರಿಹಾರಕ್ಕೋಸ್ಕರ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ
ಕೆಲವರು ತನ್ನಲ್ಲಿ ಇಲ್ಲದೇ ಇರತಕ್ಕ ಸುಖವನ್ನು ಅನುಭವಿಸುವುದಕ್ಕೋಸ್ಕರ ಜಗತ್ ಸೃಷ್ಟಿ, ಭೋಗಾರ್ಥಂ ಸೃಷ್ಟಿ ಅಂತ ಕೆಲವರು. ಮತ್ತು ಕೆಲವರು ಕ್ರೀಡಾರ್ಥಂ, ಭಗವಂತ ಆಟಕ್ಕೋಸ್ಕರವಾಗಿ ಸೃಷ್ಟಿ ಮಾಡ್ತಾನೆ. ಯಾಕೆಂತಂದರೆ ಆಲಸ್ಯ ಪರಿಹಾರ ಆಗಬೇಕು ಅಂಥೇಳಿ ಆಟ ಆಡ್ತಾರಲ್ಲ ಮನುಷ್ಯರು. ಹಾಗೆ ಭಗವಂತ ಆಟಕ್ಕೋಸ್ಕರ, ಆಲಸ್ಯ ಪರಿಹಾರಕ್ಕೋಸ್ಕರವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಕೆಲವರು ಹೇಳ್ತಾರೆ. ಅತೃಪ್ತಸ್ಯೈವ ಭೋಗಾರ್ಥಂ ಕ್ರೀಡಾರ್ಥಂತೂ ವಿಷ್ಣುತಃ ವಿಪಶ್ಚಿತಃ ಸಾಚ ಕ್ರೀಡಾ ಸ್ವಭಾವಸ್ಯ ಕುತೋ ತೃಪ್ತಿಯ ಸ್ಪೃಹ ವಿಭೋ. ಆದರೆ ಭಗವಂತನ ಸೃಷ್ಟಿಕರ್ತೃತ್ವ ಅನ್ನೋದು ಅವನ ಕ್ರೀಡೆ, ಅವನ ಸ್ವಭಾವ. ಸ್ವಾಭಾವಿಕವಾದ ಕ್ರಿಯೆಗೆ ಪ್ರಯೋಜನದ ಪ್ರಶ್ನೆ ಎಲ್ಲೂ ಬರಲ್ಲ. ಆದ್ದರಿಂದ ಭಗವಂತ ತಾನು ಅತೃಪ್ತನಾಗಿ ಏನೋ ಸುಖ ಭೋಗವನ್ನು ಈ ತನಕ ದೊರೆಯದೇ ಇರತಕ್ಕ ಸುಖ ಭೋಗವನ್ನು ಅನುಭವಿಸಬೇಕು ಅಂತ ಸೃಷ್ಟಿ ಮಾಡುವುದಲ್ಲ. ಮತ್ತೆ ತನ್ನ ಬೇಸರ ಆಗ್ತಾ ಇದೆ, ಸುಮ್ಮನೆ ಒಬ್ಬನೇ ಕೂತು ಬೇಸರ ಆಗ್ತಾ ಇದೆ ಅಂಥೇಳಿ ತನ್ನ ಬೇಜಾರು ಕರೀಲಿಕ್ಕೆ ಜಗತ್ತನ್ನು ಸೃಷ್ಟಿ ಮಾಡುವುದು ಅಂತ ಕೆಲವರು ಹೇಳ್ತಾರೆ. ಅದೂ ಅಲ್ಲ. ಮತ್ತೇನೆಂದರೆ ಸಾಚ ಕ್ರೀಡಾ ಸ್ವಭಾವಸ್ಯ, ಜಗತ್ತಿನ ಸೃಷ್ಟಿಸ್ಥಿತಿಲಯ ಮೊದಲಾದಂತಹ ವ್ಯಾಪಾರ ಇದೆಯಲ್ಲ, ಈ ಜಗದ್ವ್ಯಾಪಾರ ಪೂರ್ತಿ ಭಗವಂತನಿಗೆ ಒಂದು ಕ್ರೀಡೆ ಇದ್ದ ಹಾಗೆ. ಆ ಪರಮಾತ್ಮ ಇವನು ಸರ್ವ ಸಮರ್ಥನಾಗಿದ್ದು ಕೂಡ ವಿಭು ಅಂತ ಅನಿಸಿರುವಂತಹ ಸಾಮಾನ್ಯವಾಗಿ ಬಂದ ಒಬ್ಬ ಬ್ರಾಹ್ಮಣ ಕುಮಾರನಿಗೆ ಆಸಕ್ತಿ ಹುಟ್ಟಿಸಿದ್ದರಿಂದ ಅವನು ತನ್ನ ಅತೃಪ್ತಿ ಪರಿಹಾರಕ್ಕೋಸ್ಕರವಾಗಿ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಬಾರ್ದು. ಚಾಚ ಕ್ರೀಡಾ ಸ್ವಭಾವಸ್ಯ, ಭಗವಂತ ಸೃಷ್ಟಿ ಮಾಡೋದು ಅವನ ಸ್ವಭಾವ. ಆ ಸ್ವಭಾವ ಆದುದರಿಂದ ಅವನಿಗೆ ಯಾವ ಅತೃಪ್ತಿಯೂ ಇಲ್ಲ. ಅತೃಪ್ತಿ ಇದ್ದವರು ಸೃಷ್ಟಿ ಮಾಡಿದ್ರೆ ಭೋಗಕ್ಕೋಸ್ಕರ ಸೃಷ್ಟಿ ಅಂತ. ಭಗವಂತನಿಗೆ ಯಾವ ಅತೃಪ್ತಿಯೂ ಇಲ್ಲ. ಆದ್ದರಿಂದ ಆ ಭಗವಂತನ ಕ್ರೀಡೆ ಅವನ ಸ್ವಭಾವ. ಸ್ವಾಭಾವಿಕವಾದ ಕ್ರಿಯೆಗೆ ಯಾವ ಪ್ರಯೋಜನವೂ ಇಲ್ಲ. ಹೀಗೆ ಭಗವಂತ ಸೃಷ್ಟಿ ಮಾಡುವುದು ಅಂದ್ರೆ ಏನರ್ಥ? ಅವನೇ ಜಗತ್ತಾಗಿ ಸೃಷ್ಟಿ ಆಗ್ತಾನೋ? ಅಲ್ಲ, ಅವನು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಅಷ್ಟೋ ಜಗತ್ತೇ ಅವನಾಗಲ್ಲ, ನಿರ್ವಿಕಾರನಾದ್ದರಿಂದ. ಇನ್ನು ಕೆಲವರು ತಮ್ಮ ಅತೃಪ್ತಿಯ ಪರಿಹಾರಕ್ಕೋಸ್ಕರ, ಭೋಗಕ್ಕೋಸ್ಕರ ಭಗವಂತನ ಹತ್ರ ಬರ್ತಾರೆ. ಆದರೆ ಭಗವಂತ ತಾನು ತನ್ನ ಅತೃಪ್ತಿಯನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಭೋಗವನ್ನು ಮಾಡೋದಿಲ್ಲ, ಸೃಷ್ಟಿಯನ್ನು ಮಾಡೋದಲ್ಲ. ಅವನು ಯಾಕೆಂದರೆ ಅವನು ಅತೃಪ್ತನೇ ಆಗಿಲ್ಲ. ಆದ್ದರಿಂದ ಭಗವಂತ ಅತೃಪ್ತನಾದ ಭಗವಂತ ತನ್ನ ಬೇಸರ ಕಳೆದುಕೊಳ್ಳುವುದಕ್ಕೋಸ್ಕರ ಸೃಷ್ಟಿ ಮಾಡ್ದ ಅಂದರೆ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹೇಳಿದಾಗ ಆಯ್ತು. ಅವನು ಸಂತೋಷಕ್ಕೋಸ್ಕರ ನಮ್ಮನ್ನು ಸೃಷ್ಟಿ ಮಾಡಿ ನಮಗೆಲ್ಲ ಇಷ್ಟು ಹಿಂಸೆ ಕೊಟ್ಟು ಅದೆಂಥ ದೇವರು ಹಾಗೆ ಅಂತ ಅನಿಸುತ್ತೆ. ಆದರೆ ಹಾಗಲ್ಲ. ಭಗವಂತ ಅವನಿಗೆ ಯಾವ ಅತೃಪ್ತಿಯೂ ಇಲ್ಲ, ಪರಿಪೂರ್ಣ ಸುಖ ಸ್ವರೂಪನಾದ ಭಗವಂತ. ಅಂತ ಭಗವಂತ ಜಗತ್ತನ್ನು ನಿರ್ಮಾಣ ಮಾಡೋದು ಅವನಿಗೊಂದು ಆಟ ಹಾಗೆ ಅಂತ ಉಪನಿಷತ್ತು ಹೇಳ್ತಾರೆ. ಹೀಗೆ ಈ ಉಪನಿಷತ್ತಿನ ಮಂತ್ರದ ವಿವರಣೆಯನ್ನು ರಾಘವೇಂದ್ರ ಸ್ವಾಮಿಗಳು ಒಂದು ಕಡೆ ಭಾಷ್ಯದ ಅಭಿಪ್ರಾಯವನ್ನೆಲ್ಲ ಸಂಗ್ರಹ ಮಾಡಿ ಕೊಡ್ತಾರೆ, ಇದರ ಅಭಿಪ್ರಾಯ ನಮಗೆ ತಿಳಿಸಿಕೊಡ್ತಾರೆ. ಮತ್ತೊಂದು ಕಡೆಯಲ್ಲಿ ಬೇರೆ ವಿಚಾರಗಳನ್ನು ವಿಮರ್ಶೆ ಮಾಡ್ತಾರೆ. ಹೀಗೆ ಉಪನಿಷತ್ತಿನಲ್ಲಿ ಭಗವಂತನ 4 ರೂಪಗಳ ಮಹಿಮೆ ಹೇಳುವಾಗ ಮಧ್ಯದಲ್ಲಿ ಪರಮಾತ್ಮನ ಮಾಯಾ ಸೃಷ್ಟಿ ಅಲ್ಲ ಅಂತ ಹೇಳ್ತಾ ಆ ಭಗವಂತನ ಅತ್ಯದ್ಭುತವಾದ ಸೃಷ್ಟಿಯ ಉದ್ದೇಶವನ್ನು ಹೇಳ್ತಾರೆ. ಪರಮಾತ್ಮ ಅವನಿಗೆ ಅತೃಪ್ತಿಯಾಗಿದೆ ಅಂತ ಅವನು ಸೃಷ್ಟಿ ಮಾಡುವುದಲ್ಲ, ಅವನು ಬೇಸರ ಕಳೆದುಕೊಳ್ಳುವುದಕ್ಕೋಸ್ಕರ ಸೃಷ್ಟಿ ಮಾಡುವುದಲ್ಲ. ಈ ಸೃಷ್ಟಿ ಮಾಡೋದು ಭಗವಂತನ ಸ್ವಾಭಾವಿಕವಾದ ಇಚ್ಛಾಪೂರ್ವಕವಾದ ವ್ಯಾಪಾರ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಈ ಎಲ್ಲ ಮಂತ್ರಗಳ ವಿವರಣೆಯನ್ನು ಆಚಾರ್ಯರು ಭಾಷ್ಯದಲ್ಲಿ ವಿವರಿಸ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಖಂಡಾರ್ಥದಲ್ಲಿ ಆ ಭಾಷ್ಯದ ಎಲ್ಲ ಸಾರ ಬರುವಂತೆ ವ್ಯಾಖ್ಯಾನ ಮಾಡ್ತಾರೆ. ಹೀಗೆ ಆ ಓ ಮ 3 ಅಕ್ಷರಗಳಿಂದ ಪರಮಾತ್ಮನ ವಿಶ್ವ, ತೈಜಸ, ಪ್ರಾಜ್ಞ ರೂಪಗಳು ಪ್ರತಿಪಾದ್ಯವಾಗತ್ತೆ. ಹಾಗೆ ತುರಿಯ ರೂಪ ಅದು ನಾದದಿಂದ ಪ್ರತಿಪಾದ್ಯವಾಗತ್ತೆ ಅಂಥೇಳಿ ಓಂಕಾರದಿಂದ ಪ್ರತಿಪಾದ್ಯನಾದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡಲಿಕ್ಕೆ ಬೇಕಾದ ವಿಚಾರವನ್ನು ಈ ಉಪನಿಷತ್ತು ತಿಳಿಸಿಕೊಡ್ತಾ ಇದೆ. ಅದಕ್ಕೆ ಅದ್ಭುತವಾದ ವಿವರಣೆಯನ್ನು ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದ್ದಾರೆ.
ಶ್ರೀ ರಾಘವೇಂದ್ರ ಸ್ವಾಮಿಗಳ ಈ ಪವಿತ್ರ ಆರಾಧನೆಯ ಪರ್ವಕಾಲದಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದು ರಾಘವೇಂದ್ರ ಸ್ವಾಮಿಗಳು ತತ್ವಜ್ಞಾನವನ್ನು ಎಷ್ಟು ಕಾಳಜಿಯಿಂದ ರಕ್ಷಣೆ ಮಾಡಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಸಾರ್ಥಕ ಪಡಬೇಕು, ಉಪಯೋಗಿಸಿಕೊಂಡು ಸಾರ್ಥಕವಾಗಬೇಕು ಜೀವನ ಎಂಬ ಅಂಶವನ್ನು ನಾವು ರಾಯರ ಆರಾಧನೆಯ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಕಡೆ ಪಕ್ಷ ನಮಗೆ ಸಂಸ್ಕೃತ ಬರದೆ ಅವರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಕ್ಕಾಗದೆ ಹೋದರೂ ಕೂಡ ಉಪದೇಶ ಪಡೆದ ಆ ಗ್ರಂಥಗಳನ್ನು ನಾವು ಪಠಣ ಮಾಡ್ತಾ ಇದ್ದರೂ ಕೂಡ ನಮಗೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಜ್ಞಾನದ ಆಳ, ಇನ್ನೊಂದು ಶಾಸ್ತ್ರ ರಚನೆಯ ಅದ್ಭುತವಾದಂತಹ ಒಂದು ಕಲೆ, ಇದೆಲ್ಲವೂ ಅವರಿಗೆ ಕರಗತವಾಗಿದೆ. ಆ ಭಗವಂತನ 4ನೇ ರೂಪ ಮೋಕ್ಷದಲ್ಲಿ ನಮಗೆ ಸುಖವನ್ನು ಕೊಡುವ ರೂಪ, ಹಾಗೆ ಅಂತ ಪರಿಚಯಿಸ್ತಾ ಇದ್ದಾರೆ. ಹೀಗೆ ಮಾಂಡೂಕ್ಯೋಪನಿಷತ್ತಿನ ಯಾವುದೇ ಉಪನಿಷತ್ತು ತೆಗೆದುಕೊಂಡರೂ ಆ ಮಂತ್ರದ ವಿವರಣೆಯನ್ನು ಸ್ವಾರಸ್ಯವಾಗಿ ಕೊಡುವುದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಸರ್ವ ಸಮರ್ಥರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳ ವಾಂಗ್ಮಯ ಸೇವೆಯನ್ನು ಅವರ ಆರಾಧನೆಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ನೆನಪಿಸಿಕೊಳ್ಳುವಂತೆ ಈ ಸಂಸ್ಥೆ ನಮಗೆ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಅದಕ್ಕಾಗಿ ಅವರನ್ನು ಅಭಿನಂದಿಸುವ ಮೂಲಕ ಯಾರ್ಯಾರು ತತ್ವಜ್ಞಾನದ ಅಪೇಕ್ಷೆಯಿಂದ ಇದನ್ನು ವೀಕ್ಷಿಸ್ತಾ ಇದ್ದಾರೆ, ಆ ಎಲ್ಲ ದರ್ಶನವನ್ನು ಮಾಡುವ ಓದುಗರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಕೋರ್ತಾ ಈ 2 ಸಂಗತಿಗಳನ್ನು ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರದ ಮುಖ್ಯ ಪ್ರಾಣಾಂತರ್ಗತ ಸೀತಾಪತಿ ಶ್ರೀ ರಾಮಚಂದ್ರದೇವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರರ ಆರಾಧನಾ ಪರ್ವಕಾಲದಲ್ಲಿ ಅವರನ್ನು ನೆನಪಿಸಿಕೊಡುವಂತಹ, ಅವರ ವಾಂಗ್ಮಯದ ಪ್ರಭಾವವನ್ನು ಪರಿಚಯಿಸಿಕೊಡುವಂತಹ ಈ ಸಂಚಿಕೆಯ ಪ್ರಾಯೋಜಕತ್ವವನ್ನು ಶ್ರೀ ಪರಿಮಳಾರಾವ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವಾಗಲಿ ಅಂತ ಕೋರ್ತಾ ಈ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತೇವೆ. ಕೃಷ್ಣಾರ್ಪಣಮಸ್ತು.